ನಿರೀಕ್ಷೆ ಇಟ್ಟಷ್ಟು ಹೃದಯಕ್ಕೆ ನೋವು ಜಾಸ್ತಿ ಸಿಗುತ್ತೆ. ಎಷ್ಟೋ ಸಲ ನಮ್ಮ ಒಳ್ಳೆಯತನವೇ ನಮಗೆ ಮೋಸ ಮಾಡುತ್ತೆ. ಮುಂದಿನವರು ನಮ್ಮ ಹಾಗೆ ಅಂದುಕೊಳ್ಳುತ್ತೇವೆ, ಆದರೆ ಆಮೇಲೆ ಗೊತ್ತಾಗುತ್ತೆ ಜನ ರಾವಣನಿಗಿಂತ ಹೆಚ್ಚು ಮುಖವನ್ನು ಹೊತ್ತುಕೊಂಡು ತಿರುಗುತ್ತಿದ್ದಾರೆ ಎಂದು. ನಿಮ್ಮ ಜೇಬಲ್ಲಿ ಹಣ ಇಲ್ಲ ಎಂದು ಗೊತ್ತಾದಾಗ ಜನರು ನಿಮಗೆ ಎಷ್ಟು ಗೌರವ ಕೊಡುತ್ತಾರೆ ಎಂಬುದು ಗೊತ್ತಾಗುತ್ತೆ. ಪುಸ್ತಕದ ಕಾಲದಿಂದ ಹೊರಗೆ ಬಂದಿದ್ದೇವೆ, ಈಗ ಈ ಜೀವನವೇ ಪಾಠ ಕಲಿಸುತ್ತಿದೆ. ಕೋಪ ಮಾಡಿಕೊಳ್ಳುವ ಹಕ್ಕನ್ನು ನಮ್ಮವರೇ ನೀಡಿರುತ್ತಾರೆ. ಬೇರೆಯವರ ಮುಂದೆ ಏನೇ ಆದರೂ ನಗಲೇಬೇಕಾಗುತ್ತೆ. ಯಾವಾಗಲೂ ನಮ್ಮವರು ನಮ್ಮವರು ಎಂದುಕೊಳ್ಳುವವರೇ ಮೋಸ ಮಾಡಿಬಿಡುತ್ತಾರೆ. ತುಂಬ ಸಿಹಿಯಾಗಿ ಮಾತನಾಡುವವರೇ ಬೆನ್ನಿಗೆ ಚೂರಿ ಹಾಕುತ್ತಾರೆ. ಎಲ್ಲರೂ ನಿಮ್ಮನ್ನು ಗುಲಾಮ ಎಂದುಕೊಳ್ಳುವಷ್ಟು ಪ್ರಾಮಾಣಿಕರಾಗಬೇಡಿ. ಜೀವನದ ಪಥದಲ್ಲಿ ಯಾವಾಗಲೂ ಹೀಗೆ ಆಗುತ್ತೆ. ಯಾವ ನಿರ್ಣಯ ಕಠಿಣವಾಗಿರುತ್ತೋ ಅದೇ ಒಳ್ಳೆಯದಾಗಿರುತ್ತೆ. ಯಶಸ್ಸಿನ ಖುಷಿಯನ್ನು ಅನುಭವಿಸಿ, ಹಾಗೆಯೇ ಸೋಲಿನಿಂದ ಪಾಠವನ್ನು ಕಲಿಯಿರಿ. ಶಾಂತಿಯ ಇಚ್ಛೆ ಇದ್ದರೆ ಮೊದಲು ನಿಮ್ಮ ಇಚ್ಛೆಯನ್ನು ಶಾಂತವಾಗಿರಿಸಿ. ಮುರಿದು ಹೋದ ಟೊಂಗೆಗಳಿಂದ ಹೇಗೆ ನೆರಳು ನೀಡೋದಿಲ್ವೋ ಹಾಗೆ ಅತಿಯಾದ ಅಪೇಕ್ಷೆ ಮಾಡುವುದು ಗಾಯವನ್ನಷ್ಟೇ ಕೊಡಬಲ್ಲದು. ಸಂಬಂಧದಲ್ಲಿ ಒಬ್ಬರೇ ಸಂಭಾಳಿಸುವ ಪ್ರಯತ್ನ ಮಾಡಿದರೆ ಅದು ಒಡೆದು ಹೋಗುತ್ತೆ. ಆಶೀರ್ವಾದ ಜೊತೆ ಬಿಡೋದಿಲ್ಲ ಮತ್ತು ಶಾಪ ನಮ್ಮ ಬೆನ್ನು ಬಿಡೋದಿಲ್ಲ. ನೀವು ಏನು ಕೊಡುತ್ತೀರೋ ಅದುವೇ ಮರಳಿ ಸಿಗೋದು. ಅದು ಪ್ರೀತಿಯೇ ಆಗಲಿ ಅಥವಾ ದ್ವೇಷವೇ ಆಗಲಿ. ಒಂದು ಸಲ ಮೇಣದ ಬತ್ತಿಯೊಳಗಿನ ದಾರವು ಕೇಳಿತಂತೆ, ನಾನು ಸುಡಬೇಕಾದ್ರೆ ನೀನು ಯಾಕೆ ಕರಗುತ್ತೀಯಾ ಅಂತ. ಮೇಣದ ಬತ್ತಿ ಹೇಳಿತಂತೆ, ನನ್ನ ಹೃದಯದಲ್ಲಿ ಜಾಗ ಕೊಟ್ಟ ಮೇಲೆ ನೀನು ನನ್ನನ್ನು ಬಿಟ್ಟು ಹೋಗುತ್ತಿದ್ದೀಯಾ ಎಂದರೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಯಾವ ಕಾರಣವಿಲ್ಲದೆ ಅಳುತ್ತಿದ್ದೆವು, ಯಾವ ಕಾರಣವಿಲ್ಲದೆ ನಗುತ್ತಿದ್ದೆವು, ಆದರೂ ಇಷ್ಟು ದೊಡ್ಡವರಾದೆವು. ಇದಕ್ಕಿಂತ ಬಾಲ್ಯವೇ ಚೆನ್ನಾಗಿತ್ತು. ನೀವು ಎಷ್ಟು ಒಳ್ಳೆಯವರಾಗಿರಿ, ಎಷ್ಟೇ ಒಳ್ಳೆಯ ಕೆಲಸ ಮಾಡುತ್ತೀರಿ, ಆದರೆ ಒಂದು ಮಾತು ನೆನಪಿಡಿ, ಯಾರು ನಿಮ್ಮನ್ನು ತಪ್ಪು ತಿಳಿದುಕೊಂಡಿರುತ್ತಾರೋ ಅವರು ಕೊನೆಯ ತನಕ ನಿಮ್ಮನ್ನು ತಪ್ಪೇ ತಿಳಿದುಕೊಂಡಿರುತ್ತಾರೆ. ಸಹಿಸಿಕೊಳ್ಳುವವನಿಗೆ ಗೊತ್ತು ಅವನು ಎಷ್ಟು ತೊಂದರೆಯಲ್ಲಿದ್ದಾನೆ ಎಂದು. ಈ ಜಗತ್ತು ಕೇವಲ ಅವನ ಹೊರಗಿನ ನಗುವನ್ನಷ್ಟೇ ನೋಡುತ್ತೆ. ಜೀವನವು ಒಂದು ರೀತಿ ಕೊಳಲಿನ ಹಾಗೆ. ಅದಕ್ಕೆ ಎಷ್ಟೇ ರಂಧ್ರವಿದ್ರೂ ಅದನ್ನು ಯಾರು ಸುಮಧುರವಾಗಿ ನುಡಿಸುತ್ತಾರೋ ಅವರ ಜೀವನದ ಸ್ವರಗಳು ಕೂಡ ಸರಾಗವಾಗಿ ನುಡಿಯುತ್ತೆ. ತುಂಬ ಸಲ ಎಡವಿದ ಮೇಲೆ ಅರ್ಥವಾಯಿತು, ಜಗತ್ತು ಹೇಳಿತು ನಿಜ. ಇಲ್ಲಿ ಬದುಕಬೇಕಂದ್ರೆ ಹೃದಯದಿಂದ ಅಲ್ಲ, ಬುದ್ಧಿಯಿಂದ ಯೋಚನೆ ಮಾಡಬೇಕು ಎಂದು. ಈ ಜಗತ್ತಿನಲ್ಲಿ ಬದುಕಬೇಕೆಂದ್ರೆ ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡಿ, ಬಾಕಿ ಎಲ್ಲವನ್ನು ಇಗ್ನೋರ್ ಮಾಡಿ. ಆಗ ನೋಡಿ ಎಲ್ಲರೂ ನಿಮ್ಮ ಬಗ್ಗೆ ಯೋಚನೆ ಮಾಡಲು ಶುರು ಮಾಡುತ್ತಾರೆ. ಸೂಜಿ ಯಾವಾಗ ನಡೆಯುತ್ತೋ ಆಗ ಸುಂದರವಾದ ಪೋಷಕನ್ನು ತಯಾರು ಮಾಡುತ್ತೆ. ಅದಕ್ಕೆ ಎಲ್ಲ ಚುಚ್ಚುವ ವಸ್ತುಗಳ ವಿಚಾರವು ಯಾವಾಗಲೂ ಕೆಟ್ಟದಾಗೇ ಇರೋದಿಲ್ಲ. ಜೀವನದಲ್ಲಿ ಜೊತೆಯಾಗಿದ್ದುಕೊಂಡೇ ದ್ವೇಷ ಮಾಡುವುದು, ಮೋಸ ಮಾಡುವುದು, ಇನ್ನೊಬ್ಬರ ಮುಂದೆ ನಮ್ಮನ್ನು ಅಸಹ್ಯ ಮಾಡುವುದು, ಕೆಟ್ಟದ್ದಾಗಿ ಮಾತನಾಡುವುದು, ಇಂಥವರಿಂದ ಆದಷ್ಟು ದೂರವಾಗಿಯೇ ಇರುವುದು ಒಳ್ಳೆಯದು. ಎಡವಿ ಬಿದ್ದಾಗ ನಿಮ್ಮ ಪಾಡಿಗೆ ನೀವೇ ಎದ್ದು ನಿಂತುಕೊಳ್ಳಿ. ಯಾಕೆಂದರೆ ಇಲ್ಲಿ ಜನ ಕೆಳಗೆ ಬಿದ್ದ ಹಣವನ್ನು ಎತ್ತುತ್ತಾರೆ ಹೊರತು ಬಿದ್ದ ವ್ಯಕ್ತಿಯನ್ನಲ್ಲ. ಇದ್ದು ಇರದಂತಿದ್ರೆ ಇದ್ದರೆಷ್ಟು ಹೋದರೆಷ್ಟು. ಬರೀ ಹೆಸರಿನ ಸಂಬಂಧವಿದ್ರೆ ಅದಕ್ಕೆ ಅಳುತ್ತಾ ಕುಳಿತರೂ ಪ್ರಯೋಜನವಿಲ್ಲ. ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡು ಮುಂದೆ ಏನೋ ಸಾಗುತ್ತೇವೆ, ಆದರೆ ಅವರ ಆ ಖಾಲಿ ಜಾಗವನ್ನು 1000 ಜನರಿಂದಲೂ ತುಂಬಲು ಸಾಧ್ಯವಿಲ್ಲ. ಎಲ್ಲಿ ನಿಮ್ಮ ತಪ್ಪಿಲ್ಲವೋ ಅಲ್ಲಿ ಯಾವತ್ತೂ ತಲೆಬಾಗಬೇಡಿ. ಈ ಒಂದು ಪ್ರತಿಜ್ಞೆಯನ್ನು ನಿಮ್ಮ ಜೀವನದಲ್ಲಿ ಯಾವಾಗಲೂ ನಿಭಾಯಿಸಿಕೊಂಡು ಹೋಗಿ. ಚಂದ್ರನಿಗಾಗಿ ಆ ಸೂರ್ಯನೇ ತಲೆಬಾಗುವಾಗ ಕೆಲವು ಸಂಬಂಧಗಳಿಗಾಗಿ ತಲೆಬಾಗಿದರೆ ಏನೂ ತಪ್ಪಿಲ್ಲ. ದೇಶದ ರಾಜ, ಸಮಾಜದಲ್ಲಿ ಗುರು, ಕುಟುಂಬದಲ್ಲಿ ತಂದೆ, ಮನೆಯಲ್ಲಿಯ ಸ್ತ್ರೀ ಇವರೆಲ್ಲ ಸಾಧಾರಣ ವ್ಯಕ್ತಿಗಳಲ್ಲ. ಯಾಕೆಂದರೆ ಉನ್ನತಿ ಮತ್ತು ಅವನತಿ ಇವರ ಕೈಯಲ್ಲೇ ಇರುತ್ತೆ. ಮಾತು ಕಹಿಯಾಗಿದ್ರೂ ಸತ್ಯವಾಗಿದೆ. ನೀವು ಸಂಘರ್ಷ ಮಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳುತ್ತಾರೆ. ನಿಜವಾಗಿ ಎಲ್ಲರೂ ನಮ್ಮೊಂದಿಗೆ ಇದ್ದಿದ್ರೆ ಸಂಘರ್ಷ ಮಾಡುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಕೋಪ ಬಂದಾಗ ಜೋರಾಗಿ ಚೀರಲು ಶಕ್ತಿ ಬೇಕಾಗಿಲ್ಲ, ಆದರೆ ಕೋಪ ಬಂದಾಗ ಮೌನವಾಗಿರಲು ತುಂಬ ಶಕ್ತಿ ಬೇಕಾಗುತ್ತೆ. ನಿಮಗೆ ಇಷ್ಟವಾಗದ ವರ್ತನೆಯನ್ನು ಬೇರೆಯವರೊಂದಿಗೂ ತೋರಬೇಡಿ. ಕಾರಣ ಏನೇ ಇರಲಿ ಮೋಸನೇ ಆಗಿರುತ್ತೆ. ಮನೋವಿಜ್ಞಾನದ ಪ್ರಕಾರ ಯಾರಾದರೂ ನಿಮ್ಮಿಂದ ಮತ್ತೆ ಮತ್ತೆ ದೂರವಾಗಲು ಪ್ರಾರಂಭಿಸಿದ್ರೆ ಅಥವಾ ದೂರವಾಗಲು ಪ್ರಯತ್ನಿಸಲು ಪ್ರಾರಂಭಿಸಿದ್ರೆ ಇದರಿಂದ ಅರ್ಥ ಮಾಡಿಕೊಳ್ಳಿ, ಬ್ರಹ್ಮಾಂಡವು ನಿಮ್ಮನ್ನು ಅವರ ಜೀವನದಿಂದ ದೂರವಿರಿಸಲು ಬಯಸುತ್ತಿದೆ ಎಂದು. ಯಾಕೆಂದರೆ ಭವಿಷ್ಯದಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಏನು ಕೆಟ್ಟದ್ದು ಸಂಭವಿಸಬಹುದು ಎಂದು. ಅಂತಹ ಜನರನ್ನು ನೀವು ಸಮೀಪಿಸಿದ ತಕ್ಷಣ ನಿಮ್ಮ ಮನಸ್ಸು ಅಸಮತೋಲನಗೊಳ್ಳುತ್ತೆ ಮತ್ತು ನೀವು ಆಧ್ಯಾತ್ಮಿಕ ನೋವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಯಾಕೆಂದರೆ ನಿಮಗೆ ಆ ವ್ಯಕ್ತಿಯ ಅಗತ್ಯವಿದ್ದರೆ ಆ ವ್ಯಕ್ತಿಯ ಸುತ್ತಲಿನ ಶಕ್ತಿಯೂ ಸಹ ಧನಾತ್ಮಕವಾಗಿರುತ್ತೆ. ಆದ್ದರಿಂದ ನಿಮ್ಮಿಂದ ದೂರವಾಗಲು ನಿರ್ಧರಿಸುವ ಜನರಿಂದ ನೀವು ದೂರವಾಗಲು ವಿಳಂಬ ಮಾಡಬೇಡಿ.
ಯಾವಾಗ ನಿಮಗೆ ಏನೇ ಆದರೂ ಯಾವುದೇ ವ್ಯತ್ಯಾಸ ಅನಿಸಲಿಲ್ಲವೆಂದರೆ ಆ ದಿನದಿಂದಲೇ ಎಲ್ಲರಿಗೂ ತುಂಬ ವ್ಯತ್ಯಾಸ ಕಾಣಲು ಶುರುವಾಗುತ್ತೆ. ಸ್ವಲ್ಪ ಸಹಿಸಿಕೊಳ್ಳುವ ಗುಣವನ್ನು ಬೆಳೆಸಿಕೊಳ್ಳಿ. ಯಾಕೆಂದರೆ ನಮ್ಮಲ್ಲಿರುವ ಕೆಲವು ದೌರ್ಬಲ್ಯಗಳನ್ನು ಬೇರೆಯವರು ಸಹಿಸಿಕೊಳ್ಳುತ್ತಿರುತ್ತಾರೆ. ಕೇಳಿದ ಪ್ರಶ್ನೆಗೆ ಉತ್ತರವನ್ನೇ ಕೊಡದೆ ಹೀಯಾಳಿಸಿದವರು ಈಗ ನಮಗೆ ಸಲಾಂ ಹೊಡೆಯುತ್ತಿದ್ದಾರೆ. ಸಮಯ ಬಂದಾಗ ನಿಂಬೆ ಹಣ್ಣಿನ ಗಿಡದಲ್ಲಿ ಮಾವು ಚಿಗುರುತ್ತೆ. ನೀವು ಇಷ್ಟಪಡುವವರು ನಿಮ್ಮ ಖುಷಿಯಲ್ಲಿ ಜೊತೆಯಾಗಿರುತ್ತಾರೆ, ಆದರೆ ನಿಮ್ಮನ್ನು ಇಷ್ಟಪಡುವವರು ನಿಮ್ಮ ದುಃಖದಲ್ಲಿ ಜೊತೆಯಾಗಿರುತ್ತಾರೆ. ಎಲ್ಲೋ ಒಂದು ಕಡೆ ತುಂಬ ಸುಂದರವಾದ ಸುವಿಚಾರ ಬರೆದಿದ್ರು ಅದು ಜಗತ್ತಿನಲ್ಲಿ ಏನಾದರೂ ಬಿಟ್ಟು ಬಿಡಬೇಕು ಎಂದರೆ ಬೇರೆಯವರ ಮೇಲೆ ಇಟ್ಟಿರುವ ನಿರೀಕ್ಷೆಯನ್ನು ಬಿಟ್ಟು ಬಿಡಿ. ಖುಷಿಯಾಗಿರಬೇಕೆಂದರೆ ನಿಮ್ಮ ಸ್ವಭಾವದಲ್ಲಿ ಒಂದು ರೂಢಿ ಇಟ್ಟುಕೊಳ್ಳಿ. ನಿಮಗೆ ಸರಿಸಾಟಿ ಯಾರೂ ಸಿಗಲಿಲ್ಲವೆಂದರೆ ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲವೆಂದರೆ ಒಂಟಿಯಾಗಿ ಕುಳಿತು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ಜನರು ಎಲ್ಲಿಯವರೆಗೆ ನಿಮ್ಮ ನಾಟಕವನ್ನು ಸಹಿಸಿಕೊಳ್ಳುತ್ತಾರೆ ಎಂದರೆ ನಿಮ್ಮಿಂದ ಎಲ್ಲ ರೀತಿಯ ಉಪಯೋಗ ಪಡೆದುಕೊಳ್ಳುವವರೆಗೆ. ಯಾರು ಏನಂತಾರೋ ಅನ್ನಲಿ ಬಿಡಿ. ಇದು ಸಮಯದ ಮಾತು ಮತ್ತು ಸಮಯ ಎಲ್ಲರಿಗೂ ಬಂದೇ ಬರುತ್ತೆ. ಅಭಿಮಾನದ ಶಕ್ತಿಯು ಆ ದೇವರನ್ನು ರಾಕ್ಷಸನನ್ನಾಗಿಸುತ್ತೆ, ಆದರೆ ನಮ್ರತೆಯು ಸಾಧಾರಣ ವ್ಯಕ್ತಿಯನ್ನು ದೇವರನ್ನಾಗಿಸುತ್ತೆ. ಪರ್ವತವನ್ನು ಏರುವವನು ಬಗ್ಗಿ ಏರುತ್ತಿರುತ್ತಾನೆ, ಇಳಿಯುವವನು ಅಹಂಕಾರದಿಂದ ಇಳಿಯುತ್ತಿರುತ್ತಾನೆ. ಯಾರು ಬಗ್ಗಿ ನಡೆಯುತ್ತಾರೋ ಅವರು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತಿದ್ದಾರೆ ಎಂದರ್ಥ. ತುಂಬ ಅಹಂಕಾರದಿಂದ ಇಳಿಯುತ್ತಿದ್ರೆ ಅವರು ಪಾತಾಳಕ್ಕೆ ಜಾರಿ ಬೀಳುತ್ತಿದ್ದಾರೆ ಎಂದರ್ಥ. ನಿಮ್ಮ ನಿಯತ್ತು ಚೆನ್ನಾಗಿದ್ರೆ ನಿಮ್ಮ ಅದೃಷ್ಟವು ಒಳ್ಳೆಯದೇ ಆಗಿರುತ್ತೆ. ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುಗಳು ಎಡವಿದ ಮೇಲೆ ಒಡೆದು ಹೋಗುತ್ತೆ, ಆದರೆ ಯಶಸ್ಸು ಮಾತ್ರ ಎಷ್ಟು ಎಡವಿದರೂ ಅಷ್ಟು ಆಕಾಶದೆತ್ತರಕ್ಕೆ ಕರೆದುಕೊಂಡು ಹೋಗುತ್ತೆ. ಮೌನವಾಗಿರುವುದು ಅವರ ದೌರ್ಬಲ್ಯವಲ್ಲ, ಅದು ಅವರ ದೊಡ್ಡತನ. ಸಹಿಸಿಕೊಳ್ಳುವ ಸಾಮರ್ಥ್ಯ ಇರುವವರು ಪ್ರತಿರೋಧದ ಶಕ್ತಿಯು ಜೋರಾಗಿಯೇ ಇರುತ್ತೆ. ಎಲ್ಲರಲ್ಲೂ ಏನಾದರೊಂದು ಪ್ರತಿಭೆ ಇದ್ದೇ ಇರುತ್ತೆ, ಆದರೆ ನಾವು ಬೇರೆಯವರ ಹಾಗೆ ಆಗುವ ಪ್ರಯತ್ನದಲ್ಲಿ ನಮ್ಮ ಪ್ರತಿಭೆಯನ್ನೇ ಮರೆತು ಬಿಟ್ಟಿರುತ್ತೇವೆ. ಧಾನ್ಯದ ಬರ ಬಿದ್ದರೆ ಮನುಷ್ಯ ಸಾಯುತ್ತಾನೆ, ಜ್ಞಾನದ ಬರ ಬಿದ್ದರೆ ಮಾನವೀಯತೆ ಸಾಯುತ್ತೆ. ಸ್ವಾರ್ಥದ ಈ ಜೀವನದಲ್ಲಿ ಒಂದು ಪ್ರೀತಿಯ ಭಾವನೆಯು ಅಪರಾಧವೆನಿಸುತ್ತೆ. ಈಜಲು ಕಲಿಸಿದವರನ್ನೇ ಮುಳುಗಿಸುವ ಪ್ರಯತ್ನದಲ್ಲಿರುತ್ತಾರೆ. ವಿಚಿತ್ರವಾದ ಒಗಟಲ್ವಾ? ಕೆಲವು ಸಂಬಂಧಗಳಿಗೆ ಹೆಸರೇ ಇರೋದಿಲ್ಲ, ಮತ್ತೆ ಕೆಲವು ಸಂಬಂಧಗಳು ಬರೀ ಹೆಸರಿಗಷ್ಟೇ ಸೀಮಿತವಾಗಿವೆ. ದುಃಖದ ಬಿಸಿಲಲ್ಲೂ ಕೂಡ ನಗುತ್ತಾ ಸಾಗಬೇಕು. ಇದು ಜಗತ್ತು, ಇಲ್ಲಿ ಯಾವಾಗಲೂ ಮುಖದ ಮೇಲೆ ನಗು ಇಟ್ಟುಕೊಂಡೇ ಸಾಗಬೇಕು. ನಿಜವಾದ ಪ್ರೀತಿ ಎಂದರೆ ಅಲ್ಲಿ ಜಗಳ, ಪ್ರೀತಿ, ಸಂಶಯ ಎಲ್ಲ ಇದೆ, ಆದರೂ ಒಬ್ಬರಿಗೊಬ್ಬರು ತುಂಬ ಕಾಳಜಿ ಮಾಡುತ್ತಿರುತ್ತಾರೆ. ಹೇ ಹುಚ್ಚ, ಅಳಬೇಡ, ನೀನು ಅತ್ರೆ ನನಗೂ ತುಂಬ ನೋವಾಗುತ್ತೆ ಎಂದು ಹೇಳುವವರಿದ್ದರೆ ಎಷ್ಟು ಸುಂದರ ಜೀವನ ಎನಿಸಿಬಿಡುತ್ತೆ. ಕೆಲವು ಒಳ್ಳೆ ಜನರ ಸಮಸ್ಯೆ ಏನೆಂದರೆ ಅವರು ಯಾವಾಗಲೂ ನಿಮ್ಮ ಮಾತುಗಳಿಂದ ನೋವಾಯಿತು ಎಂದು ಹೇಳುವುದೇ ಇಲ್ಲ. ಯಾವಾಗಲೂ ಶಾಂತವಾಗಿರುತ್ತಾರೆ. ನಿಮಗೆ ನಿಮ್ಮ ತಪ್ಪಿನ ಅರಿವಾಗುವವರೆಗೂ ಕಾಯುತ್ತಿರುತ್ತಾರೆ. ಯಾವ ಗಾಯದಿಂದ ರಕ್ತ ಬರೋದಿಲ್ವೋ ಆ ಗಾಯವನ್ನು ನಮ್ಮವರೇ ಮಾಡಿರುತ್ತಾರೆ. ಜೀವಂತವಾಗಿರುವಾಗ ಕೊಡದ ಗೌರವವನ್ನು ಸತ್ತ ಮೇಲೆ ಕೊಡುತ್ತಾರೆ. ಅಹಂಕಾರ ಮತ್ತು ಹೊಟ್ಟೆ ಎರಡೂ ಬೆಳೆದರೆ ನೀವು ಇಷ್ಟಪಟ್ಟರೂ ತಬ್ಬಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಜೀವನದ ಕಹಿಯಾದ ಪಾಠಗಳನ್ನು ತುಂಬ ಸಿಹಿಯಾಗಿ ಮಾತನಾಡುವವರಿಂದಲೇ ಕಲಿಯಲು ಸಿಗುತ್ತೆ.